ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಿರುವುದಿಲ್ಲ. ನಮ್ಮ ಆಲೋಚನೆಗಳು, ನಾವು ಮಾಡುವ ಕೆಲಸ ಎಲ್ಲವೂ ನ್ಯಾಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಎಂದು ಅಂದುಕೊಂಡು ಬಿಟ್ಟಿರುತ್ತೇವೆ. ಆದರೆ ಸುಪ್ತವಾಗಿ ಅಡಗಿದ್ದ ವ್ಯಾಮೋಹ ಯಾವಾಗ ಬುಸ್ಸೆಂದು ಹೆಡೆಯುತ್ತದೆ ಎಂದು ತಿಳಿದಿರುವುದಿಲ್ಲ. ದುರ್ಯೋಧನ ತನ್ನ ತನವನ್ನು ಪ್ರೀತಿಸುವನು. ಅಧಿಕಾರ ವ್ಯಾಮೋಹ, ಕೆಟ್ಟ ಹಠ ಇದರೊಂದಿಗೆ ದುರಹಂಕಾರದಿಂದ ನಡೆಯುತ್ತಿದ್ದ. ತಾನು ಮಾಡ್ತಾ ಇರೋದೆಲ್ಲ ಸರಿ ಎಂಬ ಭಾವನೆ ಇದ್ದಾಗ ಸರಿ ಯಾವುದು ತಪ್ಪು ಯಾವುದು ಎಂದು ಯೋಚಿಸುವ ಕಾರ್ಯಕ್ಕೆ ಹೋಗೋದಿಲ್ಲ. ತನ್ನ ಹಠದಿಂದ ನಾವು ಗೆಲುವು ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ತಾಳಿದ್ದ. ಆದರೂ ಅವನ ಒಳಮನಸ್ಸು ನೆಮ್ಮದಿಯಾಗಿ ಇರಲಿಲ್ಲ. ಅನುಮಾನ, ಗೊಂದಲದಿಂದ ಮನಸ್ಸು ಕೆಟ್ಟು ಒದ್ದಾಡುತ್ತಿತ್ತು. ಇತ್ತ ಅರ್ಜುನನ ಮನಸ್ಥಿತಿ ಮತ್ತೊಂದು ರೀತಿಯ ಆತಂಕಕ್ಕೆ ಒಳಪಟ್ಟಿತ್ತು. ಅವನಿಗೂ ದುಗುಡದಿಂದ ಅಸಮಸ್ಥಿತಿ ಉಂಟಾಗಿ ಮನಸ್ಸು ದುರ್ಬಲವಾಗಿತ್ತು. ರಾಜಮನೆತನದವರು ಪ್ರಜೆಗಳನ್ನು ರಕ್ಷಿಸುವುದು, ಅವರನ್ನು ಪ್ರೀತಿಯಿಂದ ಕಂಡುಕೊಳ್ಳುವುದು ಅದರ ಹೊಣೆ ಅವರದಾಗಿರುತ್ತದೆ. ಅವನು ಯಾರೇ ಆಗಿರಲಿ ಕೆಟ್ಟ ಕೆಲಸ ಮಾಡಿದಾಗ ತನ್ನವರೆಂಬ ವ್ಯಾಮೋಹ ತೊರೆದು ಶಿಕ್ಷೆ ಕೊಡಿಸುವುದು ಧರ್ಮವಾಗುತ್ತದೆ. ಆದರೆ ಇಲ್ಲಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಅಧರ್ಮದಿಂದ ನಡೆದವರ ಮೇಲೆ ದಯೆ ತೋರಿದಾಗ ಸಮಾಜದಲ್ಲಿ ದುಷ್ಟರನ್ನು ಪೋಷಿಸಿದಂತಾಗುತ್ತದೆ. ಇದರಿಂದ ಸಮಾಜದಲ್ಲಿ ದುಷ್ಟರ ಹಾವಳಿ ಹೆಚ್ಚಾಗಿ ಸಜ್ಜನರ ನಾಶಕ್ಕೆ ಕಾರಣವಾಗುತ್ತದೆ. ಇದನ್ನು ಯೋಚಿಸದೆ ಅರ್ಜುನ ತನ್ನವರೆಂಬ ಮೋಹಕ್ಕೆ ಸಿಕ್ಕಿ ದಿಕ್ಕು ತೋಚದಂತೆ ದುಃಖಿತನಾಗಿ ಮನಸ್ಸು ಮತ್ತು ಶರೀರ ನಡುಗುತ್ತದೆ. ಸುಪ್ತವಾಗಿ ಅಡಗಿದ್ದ ವಾಸನೆಯ ಅಲೆಗಳು ಸಮಯಾವಕಾಶ ಬಂದಾಗ ಮೇಲೇಳುತ್ತದೆ. ನಮ್ಮ ಮಕ್ಕಳನ್ನು ನಾವು ಪ್ರೀತಿಯಿಂದ ಕಾಣುತ್ತೇವೆ. ಆದರೆ ತಪ್ಪು ದಾರಿ ಹಿಡಿದಾಗ ತಂದೆ ತಾಯಿ ತಿದ್ದಲು ಶಿಕ್ಷೆ ಕೊಡುವುದು ತಪ್ಪಲ್ಲ. ಪ್ರೀತಿಯಿಂದ ಅವರನ್ನು ಒಳ್ಳೆಯ ಹಾದಿಗೆ ತರಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತದೆ. ನಮ್ಮ ಮನಸ್ಸಿಗೂ ಮತ್ತು ಶರೀರಕ್ಕೂ ಬಹಳ ಹತ್ತಿರದ ಸಂಬಂಧವಿದೆ. ಶರೀರಕ್ಕೆ ತೊಂದರೆ ಆದರೂ ಮನಸ್ಸು ನೋವು ಅನುಭವಿಸುತ್ತದೆ. ಅದೇ ರೀತಿ ಮನಸ್ಸಿಗೆ ತೊಂದರೆಯಾದರೆ ಶರೀರ ಬಾಧೆಯಿಂದ ಅನುಭವಿಸುತ್ತದೆ. ಅರ್ಜುನನ ಸ್ಥಿತಿ ಮನಸ್ಸಿಗೆ ಆದ ಗಾಯ ತನ್ನವರೆಂಬ ಮೋಹದ ಬಲೆಯಲ್ಲಿ ಸಿಕ್ಕಿ ಬಿಡಿಸಿಕೊಳ್ಳಲು ತಿಳಿಯದೆ ವಿಲವಿಲನೆ ಒದ್ದಾಡುತ್ತಿತ್ತು. ನನ್ನ ಮೈ ಬಿಸಿಯಾಗಿ ತರತರ ನಡುಗುತ್ತಿದೆ ಕೃಷ್ಣ. ನನ್ನ ಕೈಯಲ್ಲಿ ಈ ಗಾಂಡೀವ ಧನಸ್ಸು ಎತ್ತಲು ಆಗದಷ್ಟೂ ನಿಶ್ಶಕ್ತಿಯಾಗುತ್ತಿದೆ ಕೃಷ್ಣ. ಬಾಯಿ ಒಣಗುತ್ತಿದೆ. ನಿಲ್ಲಲು ತ್ರಾಣ ಇಲ್ಲದಂತಾಗುತ್ತಿದೆ. ಅಪಶಕನ ಕಾಣುತ್ತಿದ್ದೇನೆ. ಯುದ್ಧದಲ್ಲಿ ನಮ್ಮ ಜನರನ್ನು ಕೊಂದು ಏನು ಸುಖ ನಾನು ಅನುಭವಿಸಬೇಕು? ನನಗೆ ರಾಜ್ಯ ಬೇಡ, ಯಾವ ಭೋಗವೂ ಬೇಡ ಎಂದು ಪಟಪಟನೆ ತನಗೆ ಅನಿಸದನ್ನೆಲ್ಲ ಒದರುತ್ತಾನೆ. ಇಲ್ಲಿ ಅರ್ಜುನಂದು ಕೇವಲ ತಾತ್ಕಾಲಿಕ ಮಾತು, ಶಾಶ್ವತವಾಗಿ ಉಳಿಯುವಂಥ ವೈರಾಗ್ಯವಲ್ಲ ಎಂದು ಕೃಷ್ಣನಿಗೆ ಅರ್ಥವಾಯಿತು. ಕದಲಿದ ಮನಸ್ಸನ್ನು ತಿಳಿಗಟ್ಟಬೇಕಾಗಿದೆ. ಪ್ರೀತಿಯ ಹೆಂಡತಿ ಸತ್ತಾಗ ಅವಳನ್ನು ಮರೆಯಲಾಗದ ವಿರಾಗಿಯಂತೆ ಇರುತ್ತಾನೆ. ನಂತರ ಮರುಮದುವೆಯಾದಾಗ ಮೊದಲ ಹೆಂಡತಿ ಮರೆಯಾಗಿ ತಾನು ಮೊದಲಿನಂತೆ ಸಂಸಾರವನ್ನು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಾನೆ. ಶೋಕವಾಗಲಿ ಸಂತೋಷವಾಗಲಿ ಹರಿಯುವ ನದಿಯಂತೆ ಹೊಸ ನೀರು ಬರುತ್ತಿದ್ದಂತೆ ಹಳೆ ನೀರು ಕೊಚ್ಚಿಕೊಂಡು ಹೋಗುವುದು. ಅದೇ ರೀತಿ ನಮ್ಮ ಜೀವನವೂ ಸಹ ದಿನ ಕಳೆದಂತೆ ಎಲ್ಲವೂ ಮಾಸಿ ಹೋಗುವುದು. ಕರ್ತವ್ಯಕ್ಕೆ ಬೆಲೆ ಕೊಡುವವನು ಎಂಥ ಕಷ್ಟ ಬಂದರೂ ಧೈರ್ಯವಾಗಿ ಮುನ್ನಡೆಯುತ್ತಾನೆ. ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡಲು ಬಂದವನಿಗೆ ತಾನು ಯುದ್ಧ ಮಾಡಲು ಹೊರಟಿರುವುದು ಶತ್ರುವಿನೊಂದಿಗೆ ಹೋರಾಡಿ ಜಯ ಸಾಧಿಸಲು ಎಂದು ಅರ್ಜುನನಿಗೆ ತಿಳಿದಿಲ್ವೇ? ಎದುರು ಪಕ್ಷದಲ್ಲಿ ಯಾರು ಇದ್ದಾರೆ ಎಂದು ತಿಳಿಯದೆ ಯುದ್ಧರಂಗಕ್ಕೆ ಬಂದಿಲ್ಲ. ಆದರೆ ತನ್ನ ಕರುಣೆಯನ್ನು ಎಲ್ಲರಿಗೂ ಗೊತ್ತುಪಡಿಸಿ ತನಗೆ ರಾಜ್ಯ ಬೇಡ, ಯಾವ ಭೋಗವೂ ಬೇಡ ಎಂದು ಹಿಮ್ಮೆಟ್ಟಿದಾಗ ಅವನಲ್ಲಿ ಒಂದು ರೀತಿ ಸ್ವಾರ್ಥವನ್ನು ಗುರುತಿಸಬಹುದು. ಯುದ್ಧ ಮಾಡಲು ಹೊರಟಿರುವುದನ್ನು
ಹೊರಟಿರುವುದು ಧರ್ಮವನ್ನು ಸ್ಥಾಪಿಸುವುದಕ್ಕೆ. ಅಧರ್ಮದಿಂದ ನಡೆಯುವವರನ್ನು ಸದೆಬಡಿದು ಧರ್ಮದ ಸ್ಥಾಪನೆಯ ಉದ್ದೇಶವನ್ನು ಇಟ್ಟುಕೊಂಡು ಯುದ್ಧ ಮಾಡಲು ಹೊರಟಿರುವುದು. ಆದರೆ ತಾನು ತನ್ನವರು ಎಂಬ ಮೋಹ ತಲೆ ಎತ್ತಿ ತಾನು ಯುದ್ಧ ಮಾಡಲಾರೆ ಎಂದು ಹೇಳುವುದು ಎಷ್ಟು ಸರಿ ಎಂದು ಅಂದುಕೊಳ್ಳುವಂತಾಗಿದೆ. ಅರ್ಜುನ ಸಾಮಾನ್ಯನಲ್ಲ, ಅಪಾರವಾದ ಜ್ಞಾನ ಅವನಲ್ಲೂ ಇತ್ತು. ಯುದ್ಧ ಮಾಡಲು ಹೊರಟಿರುವುದು ಇದೇ ಮೊದಲಲ್ಲ. ಅನೇಕ ಸಲ ಯುದ್ಧ ಮಾಡಿದಾಗ ಸಾವು ನೋವುಗಳನ್ನು ತನ್ನ ಕಣ್ಣುಗಳಿಂದ ವೀಕ್ಷಿಸಿದ್ದಾನೆ. ಈಗ ಕೌರವರನ್ನು ಕೊಂದರೆ ಪಾಪವೇ ಬರುವುದು ಎಂದು ಭಾವಿಸಿ ಯುದ್ಧ ಮಾಡುವುದು ಬೇಡವೆಂದು ನಿರ್ಧರಿಸಿರುವುದು ಸರಿಯಾ? ಗುರು ಹಿರಿಯರನ್ನು ಕೊಲ್ಲುವುದು ಮಾತ್ರ ಪಾಪದ ಕೆಲಸವಲ್ಲ. ಯಾರನ್ನು ಅಧರ್ಮದಿಂದ ಹಿಂಸೆ ಕೊಡುವುದು ತಪ್ಪಾಗುತ್ತದೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುವುದು ಧರ್ಮ. ಇದರಿಂದ ಶಿಕ್ಷೆಗೆ ಹೆದರಿ ಮಾಡಿದ ತಪ್ಪನ್ನು ಮಾತ್ರ ಮಾಡಲಾರ. ಇದರಿಂದ ಬೇರೆಯವರು ಪಾಠ ಕಲಿಯುತ್ತಾರೆ. ಆದರೆ ಅರ್ಜುನನ ಮೂಲ ಉದ್ದೇಶ ಮರೆತಿದ್ದಾನೆ. ಕೌರವರು ಮಾಡಿರುವ ತಪ್ಪನ್ನು ಮರೆತು ನನ್ನವರನ್ನು ಕೊಂದು ನಾನು ಪಾಪಿಯಾಗಲಾರೆ ಎನ್ನುವುದು ಒಬ್ಬ ವೀರನ ಹೇಡಿತನ ಎಂದು ಅನಿಸುತ್ತದೆ. ಇದರಿಂದ ಸಮಾಜಕ್ಕೆ ದೊಡ್ಡ ಅಪರಾಧ ಮಾಡಿದಂತಾಗುತ್ತದೆ. ಯಾರನ್ನು ಬೇಕಾದರೂ ಶಿಕ್ಷೆ ಕೊಡಲಿ ಬಿಡಲಿ, ನಾನು ಮಾತ್ರ ಆ ಕೆಲಸಕ್ಕೆ ಮುಂದಾಗುವುದಿಲ್ಲ ಎನ್ನುವ ಅವನು ಶಸ್ತ್ರ ತರಬೇತಿ ಪಡೆಯುವ ಅವಶ್ಯಕತೆ ಆದರೂ ಏನಿತ್ತು? ಒಬ್ಬ ಧರ್ಮಪಾಲಕ ತನ್ನ ಸುಖಕ್ಕಿಂತ ಬೇರೊಬ್ಬರ ರಕ್ಷಣೆ ಮುಖ್ಯವಾಗಿ ಪರಿಗಣಿಸುತ್ತಾನೆ. ಇವರನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಪ್ರತಿಯೊಬ್ಬರೂ ಯುದ್ಧ ಮಾಡಲು ಹಿಂದೆ ತೆಗೆದರೆ ಯಾರು ಕಾಪಾಡಬೇಕು? ಭಗವದ್ಗೀತೆಯ ಮುಂದುವರಿದ ಭಾಗ ಮುಂದಿನ ದಿನಗಳಲ್ಲಿ. ನಮಸ್ಕಾರ.